ಮರುಸಿಂಚನ 6ನೇ ತರಗತಿ ಚಟುವಟಿಕೆ ಹಾಳೆ 10ರಿಂದ ಚಟುವಟಿಕೆ ಹಾಳೆ 12ರವರೆಗಿನ ಸಂಪೂರ್ಣ ಉತ್ತರಗಳು. ದೆಹಲಿ ಸುಲ್ತಾನರು. ಚಟುವಟಿಕೆ 1ರ ಉತ್ತರಗಳು: ರಜಿಯಾ ಸುಲ್ತಾನ್, ಇಲ್ತಮಿಷ್, ಅಲಾವುದ್ದೀನ್, ಮೊಹಮ್ಮದ್ ಬಿನ್ ಇಬ್ರಾಹಿಂ. ಗುಲಾಮ ಸಂತತಿ. ಗುಲಾಮ ಸಂತತಿಗೆ ಸೇರಿದರೆ ಖಿಲ್ಜಿ ಸಂತತಿ ಹಾಗೂ ತುಘಲಕ್ ಸಂತತಿ ಹಾಗೂ ಲೋಧಿ ಸಂತತಿಗೆ ಸೇರಿರುವ ರಾಜರು. ನೆಕ್ಸ್ಟ್ ನೋಡಿ, ಚಟುವಟಿಕೆ 2: ಈ ಕೆಳಕಂಡ ಐತಿಹಾಸಿಕ ಘಟನೆ ಮತ್ತು ವ್ಯಕ್ತಿಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಮೊಹಮ್ಮದ್ ಗಜ್ನಿಯ ಆಕ್ರಮಣಗಳು, ತೈರೆನ್ ಕದನಗಳು ಹಾಗೂ ಕುತುಬುದ್ದೀನ್ ಐಬಕ್, ರಜಿಯಾ ಸುಲ್ತಾನ್, ಅಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಘಲಕ್. ಈ ಒಂದು ಹೆಸರುಗಳನ್ನ ನೀವು ನೆಕ್ಸ್ಟ್ ಒಂದು ಬಾಕ್ಸಲ್ಲಿ 1 by 1 ಬರಿಬೇಕು. ಸರಿಯಾದ ಕಾಲಾನುಕ್ರಮ ನೋಡಿ: ಮೊಹಮ್ಮದ್ ಗಜ್ನಿಯ ಆಕ್ರಮಣಗಳು, ತೈರೆನ್ ಕದನಗಳು, ಕುತುಬುದ್ದೀನ್ ಐಬಕ್, ರಜಿಯಾ ಸುಲ್ತಾನ್, ಅಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಘಲಕ್. 1 to 6 ಸೀರೀಸಲ್ಲಿ ಆನ್ಸರ್ಸ್ನ ನೀವು ಮೆನ್ಷನ್ ಮಾಡಿ. ನೆಕ್ಸ್ಟ್ ಚಟುವಟಿಕೆ 3. ಚಟುವಟಿಕೆ 3ರ ಉತ್ತರ: ಹಾದಿ ಮಧ್ಯೆಯಲ್ಲಿ ಬಹಳ ಜನರು ಮಡಿದರು. ತಾನು ಮಾಡಿದ್ದು ತಪ್ಪಾಯಿತು ಭಾವಿಸಿ ಪುನಃ ಅವರಿಗೆ ದೆಹಲಿಗೆ ಹಿಂದಿರುಗುವಂತೆ ಅಪ್ಪಣೆ ಮಾಡಿದನು. ಬೆಳ್ಳಿಯ ನಾಣ್ಯಗಳ ಬದಲಿಗೆ ಅಷ್ಟೇ ಮುಖದ ಮೌಲ್ಯವುಳ್ಳ ತಾಮ್ರದ ನಾಣ್ಯಗಳನ್ನು ಚಲಾವಣೆಗೆ ತಂದನು. ಚಟುವಟಿಕೆ 3ರ ಉತ್ತರ ಇದು. ನೆಕ್ಸ್ಟ್ ಚಟುವಟಿಕೆ 4: ಪದಬಂಧವನ್ನು ನೀಡಲಾದ ಸೂಚನೆಯ ಸಹಾಯದಿಂದ ಪೂರ್ಣಗೊಳಿಸಿ. ಸೂಚನೆಗಳನ್ನ ಕೊಟ್ಟಿದ್ದಾರೆ, ಅದನ್ನು ಓದಿ ಆನ್ಸರ್ ಮಾಡಿ. ಗಜ, ರಿ, ಜನ, ಖನಿಜ, ದಡ, ಜಗ, ಗದಗ, ಗಜ, ಕರಾವಳಿ, ವನ. ಈ ಥರ ಪದಬಂಧವನ್ನು ಬರೆಯಿರಿ. ನೆಕ್ಸ್ಟ್ ಚಟುವಟಿಕೆ ಹಾಳೆ 11: ರಾಜ್ಯ ನಿರ್ದೇಶಕ ತತ್ವಗಳು. ಅರ್ಥ: ಸುಖಿ ರಾಜ್ಯ ಸ್ಥಾಪನೆಗಾಗಿ ಸಂವಿಧಾನ 4ನೇ ಭಾಗದಲ್ಲಿ ಗಾಂಧಿವಾದಿ, ಸಮಾಜವಾದಿ ಮತ್ತು ಉದಾರವಾದಿ ಬೌದ್ಧಿಕ ತತ್ವಗಳ ಅನುಷ್ಠಾನಕ್ಕಾಗಿ ಸಂವಿಧಾನವು ರಾಜ್ಯಕ್ಕೆ ನೀಡಿದ ಮಾರ್ಗದರ್ಶಿ ಸೂತ್ರಗಳೇ ರಾಜ್ಯ ನಿರ್ದೇಶಕ ತತ್ವಗಳು. ಪ್ರಾಮುಖ್ಯತೆ: ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಸಂವಿಧಾನ ನೀಡುವ ನಿರ್ದೇಶನಗಳಾಗಿವೆ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಸಾಧಿಸಲು ಬೇಕು. ಸುಖಿ ರಾಜ್ಯವನ್ನು ಸ್ಥಾಪಿಸಲು ರಾಜ್ಯ ನಿರ್ದೇಶಕ ತತ್ವಗಳು ಅವಶ್ಯಕ. ತತ್ವಗಳು ಮತ್ತು ಪ್ರಾಮುಖ್ಯತೆಯನ್ನು ಪಟ್ಟಿ ಮಾಡಲಾಗಿದೆ. ಭಾರತ ಸರ್ಕಾರದ 3 ಅಂಗಗಳು ಹಾಗೂ ಅದರ ಪ್ರಮುಖ ಕಾರ್ಯಗಳನ್ನು ಬರೆಯಿರಿ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸಕಾಂಗದ ಕಾರ್ಯಗಳು: ಶಾಸನ, ಕಾನೂನು, ಕಾಯ್ದೆಗಳನ್ನು ಹೊರಡಿಸುತ್ತದೆ. ಕಾರ್ಯಾಂಗ: ಶಾಸಕಾಂಗ ಹೊರಡಿಸಿದ ಕಾನೂನು ಕಾಯ್ದೆಗಳನ್ನು ಜಾರಿಗೆ ತರುತ್ತದೆ. ನ್ಯಾಯಾಂಗ: ನ್ಯಾಯ ನಿರ್ಣಯವನ್ನು ಮಾಡುತ್ತದೆ. ಈ 3 ಅಂಶಗಳು, ಈ 3 ಕಾರ್ಯಗಳನ್ನು ಭಾರತ ಸರ್ಕಾರ ನಿರ್ವಹಿಸುತ್ತದೆ. ನೆಕ್ಸ್ಟ್ ಚಟುವಟಿಕೆ 3: ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಸಾಮಾಜಿಕ ನ್ಯಾಯ, ದುರ್ಬಲರಿಗೆ ಸಾಮಾಜಿಕ ನ್ಯಾಯ, ಮಹಿಳೆ ಮತ್ತು ಶಿಶು ಕಲ್ಯಾಣ, ಕಾರ್ಮಿಕ ಕಲ್ಯಾಣ, ಅಸಹಾಯಕರಿಗೆ ನೆರವು, ಏಕರೂಪ ನಾಗರಿಕ ಸಂಹಿತೆ, ಮದ್ಯಪಾನ ನಿಷೇಧ, ಕೃಷಿ ಮತ್ತು ಪಶು ಸಂಗೋಪನೆ ಸಂಘಟನೆ, ಪರಿಸರ, ಐತಿಹಾಸಿಕ ಸ್ಮಾರಕಗಳ ರಕ್ಷಣೆ ಹಾಗೂ ಅಂತಾರಾಷ್ಟ್ರೀಯ ಶಾಂತಿ. ಇದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಾಗಿವೆ. ಚಟುವಟಿಕೆ 3ರ ಉತ್ತರ: ನಿಮಗೆ ತಿಳಿದಿರುವ ಒಂದು ಘೋಷಣಾ ವಾಕ್ಯವನ್ನು ಬರೆಯಿರಿ. ಜೈ ಜವಾನ್ ಜೈ ಕಿಸಾನ್. ಶಿಕ್ಷಣವೇ ಶಕ್ತಿ. ಹೆಣ್ಣೊಂದು ಕಲಿತರೆ ಶಾಲೆ ಒಂದು ಅಂತ ಆಗಬೇಕು. ಅದು ಶಾಲೆ ಒಂದು ತೆರೆದಂತೆ. ಬೋಲೋ ಭಾರತ್ ಮಾತಾ ಕಿ ಜೈ. ಸೊ ಈ ಒಂದು 4 ಘೋಷಣಾ ವಾಕ್ಯವನ್ನು ಬರೆಯಿರಿ. ಅಥವಾ ನಿಮ್ಗೆ ಬೇರೆ ಯಾವ್ದಾದ್ರು ಗೊತ್ತಿದ್ರೆ ಅದನ್ನು ಕೂಡ ಬರೀರಿ. ಶಾಲೆ ಒಂದು ತೆರೆದಂತೆ, ಒಂದು ಅಂತ ಬರೀರಿ ಅದನ್ನು. ನೆಕ್ಸ್ಟ್ ಚಟುವಟಿಕೆ ಹಾಳೆ 12: ಸ್ಥಳೀಯ ಸ್ವಯಂ ಸರ್ಕಾರ ಮತ್ತು ಮಕ್ಕಳ ಹಕ್ಕುಗಳು. ಚಟುವಟಿಕೆ 1: ಸ್ಥಳೀಯ ಸಂಸ್ಥೆಯ ಹೆಸರು ಮತ್ತು ಗ್ರಾಮ ಪಂಚಾಯಿತಿ. ನಿಮ್ಮ ಗ್ರಾಮ ಪಂಚಾಯಿತಿ ಹೆಸರನ್ನು ನೀವಿಲ್ಲಿ ಬರಿಬೇಕು. ಹತ್ತಿರದ ಗ್ರಾಮ ಪಂಚಾಯಿತಿ ಸಂಸ್ಥೆಗೆ ನೀವು ಭೇಟಿ ನೀಡಿ ಅಲ್ಲಿ ಸಂಸ್ಥೆಯ ಸ್ಥಳೀಯ ನಿರ್ವಹಿಸುವ ಯಾವ ಕಾರ್ಯಗಳನ್ನು ಆ ಒಂದು ಗ್ರಾಮ ಪಂಚಾಯಿತಿ ನಿರ್ವಹಿಸಿದೆ ಅಂತ ಒಂದು ಕಿರು ಸಂದರ್ಶನ, ಅಂದರೆ ಒಂದು ಇಂಟರ್ವ್ಯೂನ ಮಾಡಿ ಅವರಿಂದ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಬರಿಬೇಕಾಗುತ್ತೆ. ಇಲ್ಲಿ ಅಂಶಗಳು ನೋಡಿ: ವಸತಿ ಸೌಲಭ್ಯಗಳು, ಇಂದಿರಾ ಆವಾಸ್ ಯೋಜನೆ, ಗೃಹ ನಿರ್ಮಾಣ, ಅಂಬೇಡ್ಕರ್ ಆವಾಸ್ ಯೋಜನೆ, ಮನರೇಗಾ ಅಡಿಯಲ್ಲಿ ಉದ್ಯೋಗಾವಕಾಶಗಳು, ಉದ್ಯೋಗ ತರಬೇತಿ ಕಾರ್ಯಕ್ರಮ,
ಮೂಲಭೂತ ಸೌಕರ್ಯಗಳು ಯಾವ್ಯಾವ ಸೌಕರ್ಯಗಳು? ಕುಡಿಯುವ ನೀರಿನ ಸೌಕರ್ಯ, ಚರಂಡಿ ವ್ಯವಸ್ಥೆ ಹಾಗೂ ವಿದ್ಯುತ್, ರಸ್ತೆ ಇತ್ಯಾದಿ. ಈ ಒಂದು ಸೌಕರ್ಯಗಳು ನಮಗೆ ಗ್ರಾಮ ಪಂಚಾಯಿತಿ ಒದಗಿಸಿ ಕೊಡುತ್ತದೆ. ಈ ಒಂದು ಕಾರ್ಯಗಳನ್ನ ನೀವು ಬರೀಬೇಕು. ವಸತಿ ಸೌಲಭ್ಯಗಳಲ್ಲಿ ಹಾಗೂ ಉದ್ಯೋಗಾವಕಾಶಗಳಲ್ಲಿ ಮೂಲಭೂತ ಸೌಕರ್ಯಗಳ ಅಡಿಯಲ್ಲಿ ಯಾವ ಕಾರ್ಯಕ್ರಮಗಳು ಬರುತ್ತೆ ಅದನ್ನು ನೀವು ಕಾರ್ಯಗಳನ್ನ ಈ ಒಂದು ಬಾಕ್ಸಲ್ಲಿ ಕಂಪ್ಲೀಟಾಗಿ ಬರೀರಿ. ನೆಕ್ಸ್ಟ್ ಇಲ್ಲಿ ಅಭಿವೃದ್ಧಿ ಯೋಜನೆಗಳಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಜನರ ಪಾಲ್ಗೊಳ್ಳುವಿಕೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನ, ಜನರಿಂದ ತೆರಿಗೆ ವಸೂಲಿ, ಜನಪ್ರತಿನಿಧಿಗಳು ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದು. ಇಲ್ಲಿ ಅಭಿವೃದ್ಧಿ ಯೋಜನೆಯಲ್ಲಿ ಬಳಸುವ ಕಾರ್ಯಗಳು, ವಿವಿಧ ಯೋಜನೆಗಳಲ್ಲಿ ಹಣಕಾಸಿನ ಮೂಲಗಳು ಹಾಗೂ ಜನಪ್ರತಿನಿಧಿಗಳ ತೊಡಗಿಸಿಕೊಳ್ಳುವಿಕೆ. ಈ ಒಂದು ಕಾರ್ಯಗಳನ್ನ ನೀವಿಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಚಟುವಟಿಕೆ 2, ನಿಮ್ಮ ಸಮೀಪದ ಗ್ರಂಥಾಲಯಕ್ಕೆ ಭೇಟಿ ನೀಡಿ ಗ್ರಂಥಪಾಲಕರೊಂದಿಗೆ ಓದುಗರಿಗೆ ಲಭ್ಯವಿರುವ ವಿವಿಧ ಪುಸ್ತಕಗಳ ಪ್ರಕಾರಗಳನ್ನು ಪಟ್ಟಿ ಮಾಡಿ. ಯಾವ ಪುಸ್ತಕಗಳು? ಕಥೆ ಪುಸ್ತಕಗಳು, ಕಾಮಿಕ್ ನಾಟಕ ಪುಸ್ತಕಗಳು, ಕಾದಂಬರಿ ಪುಸ್ತಕಗಳು, ಕವನದ ಪುಸ್ತಕಗಳು, ಸ್ವಾತಂತ್ರ್ಯ ಹೋರಾಟಗಾರರ ಪುಸ್ತಕಗಳು ಹಾಗೂ ವಿಜ್ಞಾನಿಗಳ ಪುಸ್ತಕಗಳು. ಬೇರೆ ಯಾವ ಪುಸ್ತಕಗಳನ್ನ ನೀವು ಗ್ರಂಥಾಲಯದಲ್ಲಿ ಓದಿದ್ದೀರಾ, ಸೊ ಆ ಒಂದು ಪುಸ್ತಕಗಳನ್ನ ನೀವಿಲ್ಲಿ ಮೆನ್ಷನ್ ಮಾಡಬೇಕಾಗಿದೆ. 1 to 6 ಬುಕ್ಸ್, 1ರಿಂದ 6 ಪುಸ್ತಕನ ಬರೆದಿದೆ. ನಿಮ್ಗೆ ಎಷ್ಟು ಬುಕ್ಸ್ ನಿಮ್ಗೆ ಗೊತ್ತೋ ಅದನ್ನು ಬರೀರಿ. ನೆಕ್ಸ್ಟ್ ಚಟುವಟಿಕೆ 3ರಲ್ಲಿ ಸಮಸ್ಯೆಗಳು ಮತ್ತು ಪರಿಹಾರಗಳು. ಗ್ರಾಮದಲ್ಲಿ ನಿವಾಸಿಗೆ ಉಂಟಾಗುವ ಸಮಸ್ಯೆಗಳು: ಕುಡಿಯುವ ನೀರಿನ ಸಮಸ್ಯೆ, ಶೌಚಾಲಯಗಳ ವ್ಯವಸ್ಥೆ ಇಲ್ಲದಿರುವುದು. ಸೊ ಪರಿಹಾರಗಳು ಏನು? ಹೊಸ ಬೋರ್ವೆಲ್ ಕೊರೆಸುವುದು, ವಾಟರ್ ಪ್ಲಾಂಟ್ ನಿರ್ಮಿಸುವುದು, ಪೈಪ್ಲೈನ್ ವ್ಯವಸ್ಥೆ ಹಾಗೂ ಶೌಚಾಲಯಗಳ ವ್ಯವಸ್ಥೆ ಇಲ್ಲದಿರುವುದು, ಮನೆಗೊಂದು ಶೌಚಾಲಯ ಕಟ್ಟಿಸುವುದು ಹಾಗೂ ಬಹಿರ್ದೆಸೆ ಮುಕ್ತಗೊಳಿಸುವುದು. ನೆಕ್ಸ್ಟ್ ವಿದ್ಯುತ್ ಸಮಸ್ಯೆ: ಬೀದಿ ದೀಪ ಅಳವಡಿಸುವುದು, ಪ್ರತಿ ಮನೆಗೆ ವಿದ್ಯುತ್ ಸೇವೆ ಒದಗಿಸುವುದು. ರಸ್ತೆ ಸಮಸ್ಯೆಯಲ್ಲಿ ಡಾಂಬರು ರಸ್ತೆಗಳನ್ನು ಮಾಡುವುದು, ತಗ್ಗು ಗುಂಡಿಗಳನ್ನು ಮುಚ್ಚುವುದು. ಸೊ ಈ ಒಂದು ಸಮಸ್ಯೆಗಳನ್ನು ಕೂಡ ನಾವಿಲ್ಲಿ ಕಾಣ್ತೀವಿ. ವಿದ್ಯುತ್ ಸಮಸ್ಯೆ, ರಸ್ತೆ ಸಮಸ್ಯೆ. ಹಾಗೆ ನಿಮ್ಮ ಒಂದು ಗ್ರಾಮದಲ್ಲಿ ಯಾವ್ಯಾವ ಸಮಸ್ಯೆಗಳು ಇದೆ, ಸೊ ಆ ಒಂದು ಸಮಸ್ಯೆಗಳನ್ನ ನೀವು ಬರೆದು ಪರಿಹಾರಗಳನ್ನು ಕೂಡ ಬರೀರಿ. ನೆಕ್ಸ್ಟ್ ನಿಮಗೆ ಒಂದು ಸಂದರ್ಶನ ಮತ್ತು ಅಂಶಗಳು ಮತ್ತು ವಿವರಗಳು. ಮಕ್ಕಳೆಂದು ಪರಿಗಣಿಸುವ ವಯಸ್ಸು ಎಷ್ಟು? 18 ವರ್ಷದೊಳಗಿನ ಎಲ್ಲ ಮಕ್ಕಳೆಂದು ಪರಿಗಣಿಸುವಿಕೆ. ಮಕ್ಕಳು ಶಿಕ್ಷಣ ಪಡೆಯುವಲ್ಲಿ ಪೋಷಕರ ಪಾತ್ರವೇನು? ಮಕ್ಕಳು ಶಿಕ್ಷಣ ಪಡೆಯುವಲ್ಲಿ ಪೋಷಕರ ಪಾತ್ರ ಮುಖ್ಯವಾಗಿದೆ. ತಮ್ಮ ಮಕ್ಕಳಿಗೆ ಶಿಕ್ಷಣ ನೀಡುವ ಅವರ ಕರ್ತವ್ಯವಾಗಿದೆ. ಇದು ಚಟುವಟಿಕೆ ಹಾಳೆ 10ರಿಂದ ಚಟುವಟಿಕೆ ಹಾಳೆ 12ರವರೆಗಿನ ಸಂಪೂರ್ಣ ಉತ್ತರಗಳು. ಈ ಒಂದು ಆನ್ಸರ್ಸ್ನ ನೀವು ನಿಮ್ಮ ಒಂದು ವರ್ಕ್ಬುಕ್ಕಲ್ಲಿ ಸಮಾಜ ವಿಜ್ಞಾನ 6ನೇ ತರಗತಿ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದಲ್ಲಿ ಬರೆಯಿರಿ. ಕಿರು ಸಂದರ್ಶನವನ್ನು ಮಾಡಿ, ನೀವು ಕೂಡ ಸಂದರ್ಶನ ಮಾಡಿ, ನಿಮಗೆ ಯಾವ ಆನ್ಸರ್ಸ್ಗಳು ಸಿಗುತ್ತೆ ಆ ಒಂದು ಆನ್ಸರ್ನ ಕೂಡ ನೀವು ಬರೀರಿ ಅಥವಾ ಈ ಒಂದು ಆನ್ಸರ್ಸ್ನ ನೀವು ಬರೀರಿ. ಥ್ಯಾಂಕ್ ಯು.